ನಮಸ್ಕಾರ. ಇಂದು ಕಸವಾಗುವ ವಸ್ತುವಿಂದ ಒಂದು ರಸವಾಗುವ ರೆಸಿಪಿ ನೋಡೋಣ. ಸಾಮಾನ್ಯವಾಗಿ ನಾವು ನಿತ್ಯದಲ್ಲಿ ಸಾಕಷ್ಟು ಹಣ್ಣು ತರಕಾರಿಗಳ ಸಿಪ್ಪೆ ಕೆಲವೊಂದು ತಿರುಳುಗಳನ್ನು ಕಸಕ್ಕೆ ಹಾಕ್ತಿವಿ. ಇಂದು ಅವುಗಳಿಂದಲೇ ಉಪಯೋಗಿಸಿ ಮಾಡಬಹುದಾದ ಒಂದು ರುಚಿಕರ ಸುಲಭ ಅತ್ಯಂತ ಆರೋಗ್ಯ ಅಂಶ ಒಳಗೊಂಡ ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ಮಾಡುವ ಒಂದು ಗೊಜ್ಜಿನ ರೆಸಿಪಿ ನೋಡೋಣ ಬನ್ನಿ. ನೋಡಿ, ಈಗ ಕಿತ್ತಳೆ ಹಣ್ಣಿನ ಸಿಪ್ಪೆಲಿ ಗೊಜ್ಜು ಮಾಡೋದು ಹೇಗೆ ಅಂತ ರೆಸಿಪಿ ನೋಡೋಣ ಬನ್ನಿ. ಇದು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದ್ರ ಸಿಪ್ಪೆನ ತೆಕ್ಕೋತಾ ಇದ್ದೀನಿ. ನೋಡಿ, ಈಗ ಹಣ್ಣಿನ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ. 3 ಹಣ್ಣಿನ ಸಿಪ್ಪೆನೂ ತಗೊಂಡಿದ್ದೀನಿ. ನೋಡಿ, ಸಿಪ್ಪೆ ಎಲ್ಲ ಹಿಂಗೆ ತೆಕ್ಕೊಂಡಿದ್ದೀನಿ. ಹಣ್ಣಿಂದ ಏನು ಅವಶ್ಯಕತೆ ಇಲ್ಲ. ಈಗ ಸಿಪ್ಪೆನ ಸಣ್ಣಕ್ಕೆ ಹೆಚ್ಕೋಬೇಕು. ನೋಡಿ, ಈ ಹಣ್ಣುಗಳನ್ನ ನೀವು ತಿಂತಿರಲ್ಲ, ಅದನ್ನ ಸಿಪ್ಪೆ ಎತ್ತಿಟ್ಕೊಂಡು ನೀವು ಈ ತರ ಗೊಜ್ಜನ್ನ ಮಾಡ್ಕೋಬಹುದು. ನೋಡಿ, ಸಿಪ್ಪೆನ ಈಗ ನೀಟಾಗಿ ಸಣ್ಣಕ್ಕೆ ಹೆಚ್ಕೊಳ್ಳೋಣ. ಮೂರು ಹಣ್ಣಿನ ಸಿಪ್ಪೆನು ಸಣ್ಣಕ್ಕೆ ಹೀಗೆ ಹಚ್ಕೊಂಡ್ಬಿಡಿ. ನೋಡಿ, ಕಿತ್ತಳೆ ಹಣ್ಣಿನ ಸಿಪ್ಪೆನ ಸಣ್ಣಕ್ಕೆ ಹಚ್ಚಿ ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಅದಕ್ಕೆ ಬೇಕಾಗೋ ಸಾಮಾನುಗಳು: ಹುಣಸೆ ಹಣ್ಣು, ಈ 3 ಕಿತ್ತಳೆ ಹಣ್ಣಿಗೆ ನಾನು ಒಂದಿಷ್ಟಪ್ಪ ಹುಣಸೆ ಹಣ್ಣು ತಗೊಂಡಿದ್ದೀನಿ. ಆಮೇಲೆ ಬೆಲ್ಲ ಒಂದು 3 ಸ್ಪೂನ್ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಆಮೇಲೆ ಸಾರಿನ ಪುಡಿ 2 ಸ್ಪೂನ್ ತಗೊಂಡಿದ್ದೀನಿ. ನೀವು ನೋಡ್ಕೊಳ್ಳಿ, ಕಿತ್ತಳೆ ಹಣ್ಣು ಸಿಪ್ಪೆ ನಂದು ಇಷ್ಟಿದೆ ಅಂತ ನಾನು ಒಂದು ಅಂದಾಜಿಗೆ ತಗೊಂಡಿದ್ದೀನಿ. ಕೆಲವು ಸರಿ ದಪ್ಪ ಹಣ್ಣಿದ್ದಾಗ ಸಿಪ್ಪೆ ಜಾಸ್ತಿ ಆದ್ರೆ ಆ ತರ ನೋಡ್ಕೊಂಡು ನೀವು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಕರಿಬೇವು. ನೋಡಿ, ಇಷ್ಟೇ ಸಾಮಾನು, ಸಿಂಪಲ್ ಸಾಮಾನು. ಇದಲ್ದೇನೆ ನಾವು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಇಂಗು ಅಷ್ಟು ಹಾಕೋಬೇಕು. ಬೇಕಾದ್ರೂ ಉದ್ದಿನಬೇಳೆ, ಕಡಲೆಬೇಳೆ ಹಾಕೋಬಹುದು. ಮತ್ತೆ ಅದಲ್ದೇನೆ ಕೆಲವರು ರುಬ್ಬಿ ಹಾಕಿ ಮಾಡ್ತಾರೆ. ರುಬ್ಬಿ ಹಾಕೋದಕ್ಕಿಂತ ಇದು ತುಂಬಾ ರುಚಿಯಾಗತ್ತೆ ಮತ್ತೆ ಬೇಗನೂ ಆಗತ್ತೆ. ನೀವು ಒಂದ್ಸರಿ ಪ್ರಯತ್ನ ಮಾಡಿ. ಹಾಗಾದ್ರೆ ರೆಸಿಪಿ ಮಾಡೋದನ್ನ ನೋಡೋಣ. ನೋಡಿ, ಮೊದಲಿಗೆ ಸ್ಟವ್ ಹಚ್ಕೊಂಡು ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು 4 ಸ್ಪೂನ್ ಎಣ್ಣೆ ಹಾಕೊಳ್ಳಿ, ಸಾಕು. ಸಾಸಿವೆ ಚಟ ಚಟ ಅನ್ನಲಿ. ನೋಡಿ, ಸಾಸಿವೆ ಚಟ ಚಟ ಅಂತ ಇದೆ. ಒಂಚೂರು ಕಡಲೆಬೇಳೆ, ಉದ್ದಿನಬೇಳೆ ಹಾಕೊಳ್ಳಿ. ಬೇಕಾದ್ರೆ ಹಾಕೋಬಹುದು, ಇಲ್ದರೆ ಸ್ಕಿಪ್ ಮಾಡ್ಬೋದು. ಇದನ್ನ ಸಾಸಿವೆ ಅರಿಶಿನ ಮಾತ್ರ ಹಾಕೋಬೇಕು. ಸ್ಟವ್ ಸಣ್ಣ ಮಾಡಿದ್ದೀನಿ ಫ್ಲೇಮ್ನ. ನೋಡಿ, ಒಂಚೂರು ಕಣ್ ಬಣ್ಣಕ್ಕೆ ತಿರುಗಿದೆ. ಈಗ ಸಿಪ್ಪೆ ಹಚ್ಕೊಂಡಿದ್ವಲ್ಲ, ಅದನ್ನ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸಿ ನೋಡಿ, ಅದನ್ನ ಒಂದು ಎಣ್ಣೆಲಿ ಒಂದು 2-3 ನಿಮಿಷ ಹಿಂಗೆ ತಾಳ್ಸಿದ್ರೆ ಸಾಕು. ಈಗ ಒಂಚೂರು ಬ್ರೌನಿಶ್ ಬಂದಂಗೆ ಆಗುತ್ತಲ್ಲ, ಸ್ವಲ್ಪ ಮೆತ್ತಗನ್ಸುತ್ತೆ. ಅವಾಗ ನೀವು ನಾವು ಹುಣಸೆ ಹಣ್ಣು ತಗೊಂಡಿದ್ವಲ್ಲ, ಅದನ್ನ ಕಿವುಚಿ ರಸ ಹಾಕ್ತಾ ಇದ್ದೀನಿ. ಇದು ಒಂದು 2 ನಿಮಿಷ ಹಾಗೆ ಮುಚ್ಚಿಟ್ಬಿಡಿ. ಸ್ವಲ್ಪ ಅದು ಹುಳಿ ಅಂಶ ಎಲ್ಲ ಎಳ್ಕೊಳ್ಳಿ. ಅದು ನೋಡಿ, ಸ್ವಲ್ಪ ಹಾಗೆ ಕೈ ಆಡ್ತಾ ಇರಿ. ಸ್ವಲ್ಪ ಎಲ್ಲ ಆ ಸಿಪ್ಪೆ ಮೆತ್ತಗಾಗಬೇಕು. ನೋಡಿ, ಇದರಲ್ಲಿ ಅನೇಕ ಔಷಧಿ ಅಂಶಗಳು ಇದರಲ್ಲಿದೆ. ಇದರಿಂದ ಸ್ಕಿನ್ನು ಗ್ಲೋ ಆಗುತ್ತೆ, ಕಾಂತಿಯುತವಾಗುತ್ತೆ. ಆಮೇಲೆ ಸುಕ್ಕುಗಟ್ಟುವಿಕೆ ಕಡಿಮೆ ಆಗುತ್ತೆ, ರಿಂಕಲ್ಸ್ ಕಡಿಮೆ ಆಗುತ್ತೆ. ಅಲ್ಲದೆ ಇದನ್ನ ಒಣಗಿಸಿ ಪುಡಿ ಮಾಡಿ ತಲೆಗೆ ಹೇರ್ ಪ್ಯಾಕ್ ತರ ಮಾಡ್ಕೊಂಡ್ರುವೆ ಹೇರ್ ಫಾಲಿಂಗು, ಡ್ಯಾಂಡ್ರಫು ಎಲ್ಲ ಕಡಿಮೆ ಆಗುತ್ತೆ. ಇದರಲ್ಲಿ ಹೇರಳವಾದ ವಿಟಮಿನ್ ಸಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮತ್ತು ಅದಲ್ಲದೆ ಜೀರ್ಣಕ್ರಿಯೆ, ಮಲಬದ್ಧತೆ ಇವಕ್ಕೆಲ್ಲ, ಮತ್ತೆ ಇದು ವೆಯ್ಟ್ ಲಾಸ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ.
ಇಷ್ಟಲ್ದೇನೆ ಇದು ಆಂಟಿ ಕ್ಯಾನ್ಸರ್ ಆಗೂ ಕೆಲಸ ಮಾಡುತ್ತೆ. ಕೆಲವ್ರಿಗೆ ಹಲ್ಲು ಬೆಳ್ಳಕ್ಕಾಗಬೇಕು ಅಂತ ಇರುತ್ತೆ. ಇದನ್ನ ಒಣಗಿಸಿ ಪುಡಿ ಮಾಡಿ ಹಲ್ಲುಜ್ಜೋದ್ರಿಂದ ಹಲ್ಲು ಸಹ ಸತತವಾಗಿ ಉಜ್ಜಬೇಕು. ಹಂಗಂತ ಒಂದ್ಸರಿ ಹಾಕಿ ಮಾಡ್ಬಿಟ್ಟು ಆಗ್ಲಿಲ್ಲ ಅನ್ಕೋಬಾರ್ದು. ಮಾಡ್ತಾ ಇದ್ರೆ ಹಲ್ಲು ಸಹ ಬೆಳ್ಳಕ್ಕಾಗತ್ತೆ. ಇದು ಅಲ್ಲದೆ ಬ್ಲಡ್ ಶುಗರು ಮತ್ತು ಡಯಾಬಿಟೀಸ್ ಸಹ ಕಂಟ್ರೋಲ್ ಆಗುತ್ತೆ. ನೋಡಿ, ಇಷ್ಟೆಲ್ಲ ಪೌಡ್ರು ಮಾಡಿ ಹಾಕೋಬಹುದು, ಕರೆಕ್ಟ್ ಅದು ಇಲ್ಲ ಅಂತಲ್ಲ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಚೂರು. ಇಷ್ಟೆಲ್ಲ ಮಾಡಿ ತಗೊಳ್ಳೋದಕ್ಕೂ ಮಾಡ್ಬೋದು, ಇಲ್ಲ ಅಂತಲ್ಲ. ಇದು ಒಂದು 10 ನಿಮಿಷ ಗೊಜ್ಜು ಮಾಡ್ಕೊಂಡ್ಬಿಟ್ರೆ ಬೆಟ್ರ್ ಅಂತ ನಾನು ಅಂತೀನಿ. ಇದು ದೇಹದೊಳಗೆ ಹೋಗುತ್ತೆ. ನಮ್ಗೆ ಏನೇನು ಸಪ್ಲಿಮೆಂಟ್ಸ್ ಬೇಕೋ ಅದೆಲ್ಲನೂ ಇದು ಕೊಡುತ್ತೆ. ಹಂಗೆ ಹುಳಿ ಏನಾರ ಕಡಿಮೆ ಆದ್ರೆ ಒಂಚೂರು ನೀರು ಹಾಕೊಳ್ಳಿ, ಪರವಾಗಿಲ್ಲ. ನೋಡಿ, ಈ ಗೊಜ್ಜಿದ್ದು ಈ ಸಿಪ್ಪೆ ತುಂಬ ಮೆತ್ತಗಾಗಿದೆ, ಬೆಂದಿದೆ ಅಂತ. ಈಗ ನೋಡಿ, ಈಗ ಸಾರಿನ ಪುಡಿ ನಾನು ಇದನ್ನ ನೋಡ್ಕೊಳ್ಳಿ, ನೀವು ಇದಕ್ಕೆ ಅಳತೆಗೆ ತಕ್ಕಂಗೆ ಹಾಕೊಳ್ಳಿ. ನಾನು ಇಟ್ಕೊಂಡಿದ್ದೆ ಜಾಸ್ತಿ, ಆದರೆ ಇದಕ್ಕೆ 1 ಸ್ಪೂನ್ ಮೇಲೆ ಒಂಚೂರು ಹಾಕ್ತಾ ಇದ್ದೀನಿ. ಆಮೇಲೆ ಬೆಲ್ಲ, ಹಾಕ್ತಾ ಇದ್ದೀನಿ. ಮತ್ತೆ ಉಪ್ಪು, ನಾನು ಅರಳುಪ್ಪು ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಅರಳುಪ್ಪು ಹಾಕೊಳ್ಳಿ, ಇಲ್ಲದೆ ಪುಡಿ ಉಪ್ಪು ಹಾಕೊಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಬಿಡಿ. ಎಲ್ಲ ನೀಟಾಗಿ ಈಗ ನಿಧಾನಕ್ಕೆ ಕೈ ಆಡ್ರಿ. ಕರ್ಬೇವನ್ನ ಫಸ್ಟೇ ತೊಳೆದು ಇಟ್ಕೊಂಡಿದ್ದೆ. ನೋಡಿ, ನಿಮ್ಗೆ ಇನ್ನೂ ಒಂಚೂರು ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರು ಹಾಕೋಬಹುದು, ಏನಾಗಲ್ಲ. ಈಗ ಒಂಚೂರು ಚೆನ್ನಾಗಿ ಕುದೀಲಿ. ಸಣ್ಣ ಉರಿಲೇ ಕುದಿಸ್ರಿ. ಒಂಚೂರು ಇಂಗು ಹಾಕಬೇಕು. ನೋಡಿ, ಇಂಗು ನಾನು ಹಾಲು ಹಿಂಗಿರೋದ್ರಿಂದ ಸ್ವಲ್ಪ ನೀರಲ್ಲಿ ಹಿಂಗೆ ಅಂತ ಇದ್ದೀನಿ. ನೀವು ಯಾವ್ದಾರ ಪೌಡ್ರ್ ಹಿಂಗಿದ್ರೆ ಹಾಗೆ ಉದುರಿಸ್ಬೋದು. ಸಣ್ಣ ಉರಿಲಿ ಚೂರು ಕುದೀಲಿ. ನೋಡಿ, ಈಗ ಕುದೀತಾ ಇದೆ ಚೆನ್ನಾಗಿ. ಗೊಜ್ಜು ರೆಡಿ ಆಯಿತು. ಸ್ಟವ್ ಆಫ್ ಮಾಡಿಬಿಡಿ. ಒಂದು 5 ನಿಮಿಷ ಹಾಗೆ ಮುಚ್ಚಿಟ್ಬಿಟ್ಟು ಆಮೇಲೆ ನೀವು ಉಪಯೋಗಿಸ್ಬೋದು. ನೋಡಿ, ಕಿತ್ಲೆ ಹಣ್ಣಿನ ಸಿಪ್ಪೆ ಗೊಜ್ಜು ದಿಢೀರಾಗಿ ಮಾಡುವಂಥದ್ದು ರೆಡಿ ಆಗಿದೆ. ತುಂಬ ರುಚಿಯಾಗೂ ಇರುತ್ತೆ. ಚಪಾತಿಗೆ ಯೂಸ್ ಮಾಡ್ಬೋದು, ಅನ್ನಕ್ಕೆ ಕಲಿಸ್ಕೋಬೋದು, ಅಕ್ಕಿ ರೊಟ್ಟಿಗೆ ಉಪಯೋಗಿಸ್ಬೋದು. ಅಟ್ಲೀಸ್ಟ್ ನಿಮಗೆ ತುಂಬ ಅನಿಸ್ದೇ ಇದ್ರೂ 1-2 ಹಣ್ಣುಗಾರ ಮಾಡಿ ನೋಡ್ಕೊಳ್ಳಿ, ಚೆನ್ನಾಗಾಗತ್ತೆ. ಕಸದಿಂದ ರಸ ಮಾಡುವಂಥ ಅನೇಕ ರೆಸಿಪಿಗಳನ್ನ ಮುಂದೆ ನೋಡ್ತಾ ಹೋಗೋಣ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.